ತುಂಬಾ ಜನ ಕೇಳ್ತಾ ಇರೋದು ಕೋಳಿ ಕಣ್ಮೇಲೆ ಬಿದ್ರೆ ಏನೂ ಆಗಲ್ವಾ, ಮತ್ತೆ ಕೋಳಿ ಕಣ್ಮೇಲೆ ಬಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, B904 ಏನಾದರೂ ಕೋಳಿ ಮೇಲೆ ಸ್ಪ್ರೇ ಮಾಡಿದ್ರು ಕೂಡ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ. ಬಟ್ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ B904 ನೀವು ಯಾವುದೇ ರೀತಿ ಕೋಳಿ ಮೇಲೆ ಬಿದ್ರೂ ಕೋಳಿ ಮೇಲೆ ಏನೇ ಆದರೂ ಪ್ರಾಬ್ಲಮ್ ಆಗಲ್ಲ. ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, B904 ಇದು ಯಾವುದೇ ಕೋಳಿ ಮೇಲೆ ಬಿದ್ದರೂ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಅಂತಂದ್ರೆ ಕೋಳಿ ಮೇಲೆಲ್ಲ ಸ್ಪ್ರೇ ಮಾಡುವಂಥ ಟಾನಿಕ್. ಆಮೇಲೆ ತುಂಬಾ ಜನ ಕೇಳೋದೇನು ಅಂತಂದ್ರೆ ಸುಮ್ಮನೆ ಗೊತ್ತಿಲ್ಲಂತೆ ಅದ್ರ ಬಗ್ಗೆ ಒಂದು ಸೀರಿಯಸ್ನಾಗಿ ವಿಷಯ ಮಾತಾಡಿದೀವಿ ಅಂದ ತಕ್ಷಣ ತುಂಬಾ ಜನ ಏನು ಮಾಡ್ತೀರಾ ಅಂತಂದ್ರೆ ಅದು ಕಾಮಿಡಿಯಾಗಿ ಸಿಲ್ಸಿಲೆಗೆ ಆಡ್ತೀರಾ. ಅಂತಂದರೆ ಕೋಳಿ ಮೇಲೆ ಸ್ಪ್ರೇ ಮಾಡಿದ್ರೆ ಕೋಳಿ ಕಣ್ಣು ಬಟ್ಟೆ ಕಟ್ಟೋದು ಈ ಥರದ್ದೆಲ್ಲ ಒಂದಷ್ಟು ಸಿಲ್ಸಿಲಿ ಕಮೆಂಟ್ ಬರುತ್ತೆ. ದಯವಿಟ್ಟು ನಿಮಗೆ ಇದು ಏನಪ್ಪ ಅಂತಂದರೆ ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗಲಿ, ಮತ್ತು ನಿಮ್ಮ ಹತ್ರ ಗೊತ್ತಿಲ್ಲದಿರೋ ವಿಚಾರಗಳು ನಮಗೆ ಗೊತ್ತಾಗಲಿ, ನಮಗೆ ಗೊತ್ತಿರೋ ವಿಚಾರಗಳು ನಿಮಗೆ ಗೊತ್ತಾಗಲಿ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಉದ್ದೇಶ ನಮಗಿರೋದಿಲ್ಲ. ನಿಮ್ಮಲ್ಲಿ ಅದೇನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದೆ ಅನ್ನೋ ಕಾರಣಕ್ಕಷ್ಟೇ ಹೇಳ್ತಾರದಷ್ಟೇ. ಅಂದರೆ ತುಂಬ ಜನ ಕಾಲ್ ಮಾಡ್ತಾ ಇರ್ತೀರ, ಕೆಲವ್ರು ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಕೆಲವ್ರು ಕಾಲ್ ಪಿಕ್ ಮಾಡ್ಬೋದು, ಬಟ್ ಇದೆಲ್ಲ ಹೇಳ್ತಾ ಇರ್ತೀವಿ. ಬಟ್ ಅದಕ್ಕೋಸ್ಕರ ಹೇಳ್ತಾ ಇರೋದೇನಪ್ಪ ಅಂತಂದರೆ ನೀವು ಯೂಸ್ ಮಾಡೋರು ಸಿಲ್ಸಿಲೆ ಕಮೆಂಟ್ ಹಾಕೋರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. 100% B904 ಇಲ್ಲಿ ಕಾಣಿಸ್ತಿದೆ ನೋಡಿ, B904ನ ನೀಟಾಗಿ ಕೋಳಿಗೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ಗಳು ಮತ್ತು ಒಳಗಡೆ ಶ್ವಾಸಕೋಶದ ಪ್ರಾಬ್ಲಮ್ಸು ಮತ್ತು ಏನೇ ರೋಗ ಇದ್ರೂ ಕ್ಲಿಯರ್ ಮಾಡುವಂಥದ್ದೇ B904. ಅಂತಂದರೆ ನಿಮ್ಮ ಫಾರಮ್ಗಳಲ್ಲಿ ಶ್ವಾಸಕೋಶದ್ದು ಡೈಜೆಕ್ಷನ್ ಇಲ್ಲದೆ ಇರ್ಬೋದು, ಮತ್ತು ಡೈಜೆಕ್ಷನ್ ಆಗದೆ ಇರ್ಬೋದು, ಮತ್ತು ಶ್ವಾಸಕೋಶದ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತು ಎನಿವನ್ನಕ್ಕೂ ಆಗುತ್ತೆ. 1 ಲೀಟ್ರಿಗೆ 10 ml ಥರ ಯೂಸ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಇದನ್ನ ಜಾಸ್ತಿ ಹಾಕೊಂಡ್ರು ಕೂಡ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ, ಬಟ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಆರಾಮಾಗಿ ಯೂಸ್ ಮಾಡಿ. B904 ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, B904 ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ, ದಯವಿಟ್ಟು ನಿಮಗೆ ಯೂಸ್ ಆಗುವಂಥ ವೀಡಿಯೋಗಳು ಅಷ್ಟೇ.